ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಹೇಂದ್ರ ಕಮಾಂಡರ್ ಜೀಪ್ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ, ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕ್ಕೆ ಹೋಗಬೇಡಿ, ಇದು ಗಾಡಿ ಓನರ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಮಾತ್ರ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಿದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಯಾರಾದರೂ ಒಂದು ಮಹೇಂದ್ರ ಕಮಾಂಡರ್ ಜೀಪ್ ಹುಡುಕ್ತಾ ಇದ್ದರೆ ವೀಕ್ಷಕರೇ, ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಜೀಪಿಂದು ಡೀಟೇಲ್ಸ್ ನೋಡೋದಾದರೆ, ಈ ಜೀಪಿನ ಡೀಟೇಲ್ಸು ಗಾಡಿಯವರೇ ತಿಳಿಸಿದ್ದಾರೆ. ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಆದಷ್ಟು ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೋಡಿ, ಗಾಡಿ ಓನರ್ ನಂಬರ್ ಅಂತ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಫೋಟೋ ಕಳಿಸಿದ್ದೆ ನಿಮಗೆ. ಓಕೆ, ಯಾವ್ದು ಮಹೇಂದ್ರ ಜೀಪ್ ಅದು? ಹಾಂ ಸರ್, ಜೀಪ್ ಕಮಾಂಡರು. ಕಮಾಂಡರ್ ಜೀಪಾ? ಹಾಂ ಸರ್. ಓಕೆ, ಮಾಡಲ್ ಎಷ್ಟದು? 96. 96 ಹೌದು ಸರ್. RC ಕಾರ್ಡಲ್ಲಿ 93 ಏನಿದ್ದಂಗೆ ಇತ್ತಲ್ಲ ಸರ್? ಇಲ್ಲ ಸರ್, 96. 96 ಹೌದು. ಓಕೆ, ಓನರ್ ಎಷ್ಟಾಗಿದ್ದಾರೆ? 3. ಓಕೆ, ಈಗ ತಗೊಳ್ಳೋರು 4ನೂರನಾರಾ? ಹೌದು. ಓಕೆ, ಗಾಡಿ ಏನಾದರೂ ಮೀಟರ್ ರನ್ನಿಂಗ್ ಇದೆಯಾ ಸರ್ ಅದು? ಇಲ್ಲ ಸರ್, ಮೀಟರ್ ರನ್ನಿಂಗ್ ಇಲ್ಲ. ಗಾಡಿ ರೀಪೇಂಟ್ ಆಗಿದೆಯಾ ಅದು? ಹ್ಞೂ ಸರ್, ಎಲ್ಲ ಆಗಿದೆ. ಪೂರ್ತಿ? ಫುಲ್ ಪೂರ್ತಿ A to Z. ಓಕೆ, FC ಇನ್ಸೂರೆನ್ಸ್ ಸರ್? ಸರ್, FC ಹೋದ ತಿಂಗಳು ಲ್ಯಾಪ್ಸ್ ಆಗಿದೆ, 2 ತಿಂಗಳಾಯ್ತು ಲ್ಯಾಪ್ಸ್ ಆಗಿ. ಹಾಂ. ಅದನ್ನು ಮಾಡ್ಕೊಡ್ತೀನಿ ನಾನು. ಓಕೆ, ಇನ್ಸೂರೆನ್ಸ್ ಇನ್ಸೂರೆನ್ಸ್ ರನ್ನಿಂಗ್ ರನ್ನಿಂಗ್ ಇದೆಯಾ? ಹಾಂ ಸರ್. ಓಕೆ, ಟೈರ್ ಎಲ್ಲ ಹೆಂಗಿದೆ ಸರ್ ಕಂಡೀಷನು? ಸರ್, ಟೈರ್ 80% ಇದೆ. ಸ್ಟೆಪ್ನಿ ಇದೆಯಾ ಗಾಡೀಲಿ? ಇಲ್ಲ ಸರ್, ಸ್ಟೆಪ್ನಿ ಇಲ್ಲ. ಓಕೆ, ಇಂಜಿನ್ ಕಂಡೀಷನ್ ಹೆಂಗಿದೆ ಸರ್? ಇಂಜಿನ್ ಭಾರಿ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ, ರನ್ನಿಂಗ್ ಕಂಡೀಷನ್ ಇದೆ. ನಾವು ಯೂಸ್ ಮಾಡ್ತಿರೋ ಗಾಡಿ ತೋಟಕ್ಕೆ. ಅಂದರೆ ಡೈಲಿ ಯೂಸ್ ಮಾಡ್ತಿದ್ರಿ ಈಗ? ಡೈಲಿ ಇವಾಗ ತನಕ ಯೂಸ್ ಮಾಡ್ತಾ ಇದೀವಿ ಅದನ್ನು. ಅಂದರೆ ಈ ತಗೊಳ್ಳೋರಿಗೆ ಏನು ಖರ್ಚಿಲ್ಲ? ಏನು ಖರ್ಚಿಲ್ಲ ಸರ್. ಓಕೆ, ಈಗ FC ಒಂದು ಮಾಡಿಸ್ಕೊಬೇಕು. ಯಾಕಂದ್ರೆ ಎಲ್ಲ A to Z ಶಾಕ್ ಅಬ್ಸರ್ವ್, ರಿಂಚ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಏನಾದರೂ ಎಲ್ಲ ಹೊಸದು. ಹಾಂ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಸರ್ ಗಾಡೀಲಿ? ಏನು ಸರ್? ಇಲ್ಲ ಸರ್, ಏನಾದ್ರು? ಸ್ಟಾಕ್ ಕಂಡೀಷನ್. ಹಾಂ. ಓಕೆ, ಗಾಡಿ ಇರೋದು ಎಲ್ಲಿ ಸರ್? ಗಾಡಿ ಇಲ್ಲೇ ಭದ್ರಾವತಿ ಸರ್. ಭದ್ರಾವತಿ? ಹಾಂ. ಅಲ್ಲೇ ಸಿಟಿನಾ? ಹೌದು ಸರ್, ಸಿಟಿನೇ. ಓಕೆ, ಏನು ಹೇಳಿದ್ರಿ ಗಾಡಿಗೆ ರೇಟು? ಸರ್, ನಾನು 280 ಹೇಳ್ತಾ ಇದೀನಿ, ಒಂದು 260ಕ್ಕೆ ಬಿಡೋಣ ಅಂತ. ಅಂದರೆ FC ಮಾಡಿಸಿನಾ ಅಥವಾ FC ಬಿಟ್ಟ ಸರ್ ಅದು? FC ಮಾಡಿಸಿ. FC ಮಾಡಿಸಿ 260ಕ್ಕೆ ಬಂದರೆ ಬಿಡ್ತೀರಾ? ಹಾಂ ಸರ್. ಅದೇ ಫೈನಲ್ಲಾ? ಹ್ಞೂ ಸರ್, ಅದೇ ಫೈನಲ್ಲು. ಇನ್ನೂ ಏನು ಕಡಿಮೆ ಆಗಲ್ಲ? ನೋಡೋಣ ಸರ್, ಅದೇ. ಕಸ್ಟಮರ್ ಬಂದರೆ ಏನು ಹೆಚ್ಚು ಕಡಿಮೆ ಇನ್ನೂ ಮಾಡ್ತೀರಾ? ಹಾಂ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹ್ಞೂ ಸರ್, ಇದೇ ನಂಬರು. ಸರಿ ಸರ್, ಆಯ್ತು.